ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರೇ, ಇವತ್ತು ನೈಟ್ ಶಿಫ್ಟು ಫುಡ್ ಡೆಲಿವರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನೆಲಮಂಗಲದಲ್ಲಿ ಇರೋದ್ರಿಂದ ನೈಟ್ ಶಿಫ್ಟ್ ಮಾಡಬೇಕು ಅಂತಂದರೆ ನಾನು ಕಂಪ್ನಿಲಿ ಕೆಲಸ ಮುಗಿಸ್ಕೊಂಡು ಸೆಕೆಂಡ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಬಂದೆ ಸ್ನೇಹಿತರೆ. ಸೆಕೆಂಡ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ರ್ಯಾಪಿಡೋ ಆನ್ ಮಾಡ್ಕೊಂಡಿದ್ದೆ. ಸೊ ಮನೆಗೆ ಬಂದು ಊಟ ಎಲ್ಲ ಮಾಡೋದ್ರೊಳಗಡೆ 11-11:30 ಆಗೋಯಿತು. ಸೊ 11:50ಕ್ಕೆ ಒಂದು ರ್ಯಾಪಿಡೋ ರೈಡ್ ಬಿದ್ದಿದೆ ಸ್ನೇಹಿತರೆ, ದಾಸರಳ್ಳಿಗೆ. ಇವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ರಾಜಾಜಿನಗರ ಹೋಗ್ಬಿಟ್ಟು ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವತ್ತು ಕರೆಕ್ಟಾಗಿ ಡೇಟ್ ಬಂದ್ಬಿಟ್ಟು ಸ್ನೇಹಿತರೆ 17ನೇ ತಾರೀಕು. ಸ್ವಿಗ್ಗಿ ಲೆಕ್ಕದ ಪ್ರಕಾರ 17 ನೈಟ್ ಅಂತಲೇ ಬರೋದು, 17ನೇ ತಾರೀಕು ನೈಟ್ ಶಿಫ್ಟ್ ಅಂತಲೇ ಬರೋದು. ಸೊ 12 ಗಂಟೆಯಿಂದ ಬೆಳಿಗ್ಗೆ 5:30ವರೆಗೂ ಅಥವಾ ಇನ್ನೂ ಎಷ್ಟೊತ್ತಾಗುತ್ತೋ ನೋಡಿ ಮಾಡೋಣ. ಯಾವ ಥರ ಆರ್ಡ್ರ್ ಕೊಡ್ತಾನೆ, ಮತ್ತು ಏನಾದ್ರು ಎಕ್ಸ್ಟ್ರಾ ಸರ್ವಿಸ್ ಕೊಟ್ಟಿದ್ದಾನ ಅಥವಾ ಹೆಂಗೆ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಪ್ಯಾಸೆಂಜರ್ ವೆಹಿಕಲ್ ನನ್ನ ಹಿಂದೆ ಕೂತಿದ್ದಾರೆ. ಇವ್ರನ್ನ ಹೋಗಿ ಡ್ರಾಪ್ ಹಾಕ್ಬಿಟ್ಟು ಫುಡ್ ಡೆಲಿವರಿ ಮಾಡೋಣ. ಸ್ನೇಹಿತರೆ, ಬೈಕಲ್ಲಿ ಹಿಂದೆ ಕೂತಿರ್ತಕ್ಕಂಥ ವ್ಯಕ್ತಿ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದ್ದಾರೆ, ಅಂದರೆ ಉಯಿಲಾಡ್ತಾ ಇದ್ದಾರೆ. ಮೋಸ್ಟ್ಲಿ ನನಗೇನೋ ಸ್ವಲ್ಪ ಮದ್ಯಪಾನ ಸೇವನೆಯಿಂದ ಈಗ ಆಗಿರ್ಬೋದು ಅಂತ ಡೌಟು. ಯಾಕೆಂತಂದರೆ ನಾನು ಇವ್ರನ್ನ ಪಿಕಪ್ ಮಾಡಿದ್ದೂ ಕೂಡ ಯಾವುದೋ ಡಾಬಾದ ಹತ್ರ ಪಿಕಪ್ ಮಾಡಿದೆ. ಸೊ ಸ್ವಲ್ಪ ಡ್ರಿಂಕ್ಸ್ ಮಾಡಿರೋ ಥರ ಕಾಣಿಸ್ತಾರೆ. ಸೊ ನೈಟಲ್ಲಿ ಆಲ್ಮೋಸ್ಟ್ ಎಲ್ಲ ರ್ಯಾಪಿಡೋ ಬುಕ್ ಮಾಡೋರೆಲ್ಲ ಈ ಥರ ಪಾರ್ಟಿಗಳು ಅಥವಾ ಡ್ರಿಂಕ್ಸ್ ಮಾಡೋಕ್ಕೆ ಬಾರ್ಗೆ ಈ ಕಡೆ ಈ ಥರ ಮುಗಿಸ್ಕೊಂಡು ಬರೋವಂಥ ವ್ಯಕ್ತಿಗಳು ಸಾಮಾನ್ಯವಾಗಿ 90%. ಸೊ ಅದರಿಂದ ನೈಟಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋದು ಒಳ್ಳೆಯದಲ್ಲ. ಸೊ ನಾನು ಯಾರು ಖಾಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು 150 ರೂಪಾಯಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆದಷ್ಟು ನಿಧಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ 12 ಗಂಟೆ ಆಗೋಯ್ತು ಸ್ನೇಹಿತರೆ. ನನ್ನ ಝೋನ್ ಒಳಗಡೆ ಹೋಗೋಕ್ಕೆ ಮೋಸ್ಟ್ಲಿ 12:15 ಆಗಿಬಿಡುತ್ತೆ. ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ, ಡೆಲಿವರಿಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಎಣ್ಣೆ ಮೈಲಲ್ಲಿ ಇದ್ದೀನಿ ಸ್ನೇಹಿತರೆ. ತುಂಬ ಅಳ್ಳಾಡ್ತವ್ರು ಹಿಂದಗಡೆ ಕೂತಿರೋರು. ಇನ್ನು 1.5 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇವ್ರನ್ನ ಡ್ರಾಪ್ ಹಾಕಬೇಕು, ಇಂಪಾರ್ಟೆಂಟು. ಕರೆಕ್ಟಾಗಿ ಈಗ 8ನೇ ಮೈಲಲ್ಲಿ ಇದ್ದೀನಿ. ಸರಿ ಬ್ರೋ, ಆಯ್ತು. ಇವ್ರನ್ನ ಡ್ರಾಪ್ ಹಾಕಿದ್ದೀನಿ. 134 ರೂಪಾಯಿ ನನಗೆ ಕೊಟ್ಟವನೆ. ಬನ್ನಿ ನಮ್ಮ ಝೋನ್ಗೆ ಹೋಗೋಣ ಈಗ. ನೈಟ್ 12:15 ನೋಡ್ಗುರು, ಗೊರಗುಂಟೆಪಾಳ್ಯದಲ್ಲಿ ಎಷ್ಟು ಟ್ರಾಫಿಕ್ ಇದೆ. ನೈಟಲ್ಲಿ ಇಷ್ಟೊಂದು ಟ್ರಾಫಿಕ್ ಅಂದರೆ ಇನ್ನು ಡೇ ಟೈಮ್ ಲೆಕ್ಕ ಹಾಕೊಳ್ಳಿ ಎಷ್ಟು ಟ್ರಾಫಿಕ್ ಇರ್ಬೋದು ಅಂತ. ಅದು ನೈಟ್ 12:15, ಮಧ್ಯರಾತ್ರಿ 12:15 ಎಷ್ಟೊಂದು ಟ್ರಾಫಿಕ್ ಇದೆಯಲ್ಲ ನೋಡಿ. 12:41 ಆಯಿತು. ಈಗ ಆನ್ಲೈನ್ಗೆ ಹೋಗಿದ್ದೀನಿ. ಸೊ ಎಷ್ಟೊತ್ತಿಗೆ ಆರ್ಡ್ರ್ ಕೊಡ್ತಾನೆ ನೋಡೋಣ. ಸರ್ಜ್ ಇದೆ ಸ್ನೇಹಿತರೆ. ಏನಿದೆ ಅಂತಂದರೆ 30 ರೂಪಾಯಿ ಎಕ್ಸ್ಟ್ರಾ ಇದೆ. ಸೊ ಒಂದು ಆರ್ಡ್ರ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಟ್ರಾ ಸಿಗುತ್ತೆ ಅಂತ. ಫಸ್ಟ್ನೇ ಆರ್ಡ್ರು ಬಿತ್ತುಗುರು ಬರ್ಗರ್ ಕಿಂಗ್. ಬನ್ನಿ ಹೋಗೋಣ ಬರ್ಗರ್ ಕಿಂಗಿಗೆ. ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ ಸ್ನೇಹಿತರೆ. ವಾಪಸ್ ಹೋಗಬೇಕು. ಹಲೋ, 8262 ಸ್ವಿಗ್ಗಿ ರೆಡಿ ಇದೆ. ಹಾಂ, ಯಾವುದು ಸ್ವಿಗ್ಗಿನ ಝೊಮ್ಯಾಟೋನಾ? ನೈಟು ಝೊಮ್ಯಾಟೊ. ಎಷ್ಟು ಗಂಟೆಯಿಂದ? 6ರಿಂದ ಬೆಳಿಗ್ಗೆ 6 ಗಂಟೆನಾ? 2 ಗಂಟೆ 3 ಗಂಟೆ ಟಾರ್ಗೆಟು ಕೈ ಬಿಸಿ ಹೇಳೋಕ್ಕಾಗಲ್ಲ. ಹಾಂ ಹಾಂ. ಬೇಗ ಆರ್ಡರ್ ಕೊಟ್ಬಿಟ್ರೆ
ಬೇಗ ಆಗೋದು. ಇನ್ನು ಎಷ್ಟು ಹೊಡಿಬೇಕು ಟಾರ್ಗೆಟ್ಗೆ? 3 ಸಿಲ್ ಹೊಡಿ. 3 100 100 ಅಮೌಂಟ್ ಹೊಡೆದ್ರೆ 100 ಅಮೌಂಟ್ ಹೊಡೆದ್ರೆ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಎಷ್ಟು ಕೊಡ್ತಾನೆ ಇನ್ಸೆಂಟಿವ್? 1700 ವೀಕ್ ಡೇ ವೀಕೆಂಡಲ್ಲೆಲ್ಲ. ಹಾಂ. ಡೇಸ್ ಎಲ್ಲ 450 500 ಆಗ್ತದೆ. ಓಕೆ ಓಕೆ. ಹಬ್ಬಗಳ ಏನು ನಾವು ಒಂದು ಸ್ವಲ್ಪ ಜಾಸ್ತಿನೂ ಕೊಡ್ತೇನೆ. 700 ಗಂಟೆ ಕೊಡ್ತೇನೆ. ರೆಸ್ಟೋರೆಂಟ್ ತುಂಬ ಲೇಟ್ ಮಾಡಿದ್ರು ಫಸ್ಟ್ನೇ ಆರ್ಡ್ರ್ ಕೊಡೋಕ್ಕೆ. ಬನ್ನಿ 2.5 ಕಿಲೋಮೀಟ್ರ್ ಏನೋ ಇದೆ, ಹೋಗಿ ಮಾಡೋಣ, ಸರಿ ಡೆಲಿವರಿ ಮಾಡೋಣ. ಫಸ್ಟ್ನೇ ಆರ್ಡ್ರ್ ಮಾಡಿಲ್ವಲ್ಲಪ್ಪ ಇನ್ನು. ಫಸ್ಟ್ನೇ ಆರ್ಡ್ರ್ ಡೆಲಿವರಿ ಕೊಟ್ಟಿದ್ದೀನಿ, ಡೆಲಿವರಿ ಕಂಪ್ಲೀಟ್, ಗೆಟ್ ನೆಕ್ಸ್ಟ್ ಆರ್ಡರ್. ಓಕೆ ಸ್ನೇಹಿತರೆ, ಫಸ್ಟ್ನೇ ಆರ್ಡರ್ ಡೆಲಿವರಿ ಕೊಟ್ಟಿದ್ದೀನಿ. ಸರ್ಜ್ ಬರೀ 20 ರೂಪೀಸ್ ಮಾಡಿದ್ನಲ್ಲಪ್ಪ, ಅವಾಗಲೂ 30 ರೂಪೀಸ್ ಇತ್ತು, ಈಗ 20 ರೂಪೀಸ್ ಮಾಡ್ಬಿಟ್ನಲ್ಲ. ನೈಟಲ್ಲಿ ಒಂದು ಆರ್ಡ್ರು ಡೆಲಿವರಿ ಮಾಡಾದ್ಮೇಲೆ ಮತ್ತೆ ಅಲ್ಲಿಂದನೇ ಆರ್ಡ್ರ್ ಕೊಡಲ್ಲ, ವಾಪಸ್ಸು ರೆಸ್ಟೋರೆಂಟ್ಗಳ ಹತ್ರನೇ ಹೋಗ್ಬೇಕಾಗುತ್ತೆ. ನೋಡಿ, ಫಸ್ಟ್ನೇ ಆರ್ಡ್ರ್ ಬಿದ್ದಿತ್ತಾ, ಫಸ್ಟ್ನೇ ಆರ್ಡ್ರ್ ಡೆಲಿವರಿ ಮಾಡೋಕ್ಕೆ 3/4 ಗಂಟೆ ಟೈಮ್ ತೊಗೊಂಡಿದೆ. ಫುಡ್ಡನ್ನು ಕೂಡ ಅವ್ನು ಕೊಡಲಿಲ್ಲ ಬೇಗ, ಯಾವುದು ರೆಸ್ಟೋರೆಂಟಲ್ಲಿ, ಅಲ್ಲೇ 20 ನಿಮಿಷ ಕಾಯಿಸ್ತಾ. ಸೊ ಈಗ ಡೆಲಿವರಿ ಮಾಡಾದ್ಮೇಲೆ ಒಂದು 10 ನಿಮಿಷ ಅಲ್ಲಿ ವೆಯ್ಟ್ ಮಾಡಿದೆ, ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. ಸ್ವಲ್ಪ ರೆಸ್ಟೋರೆಂಟ್ ಕಡೆಯಿಂದ ದೂರ ಇದ್ದೀನಿ ನಾನು, ರೆಸ್ಟೋರೆಂಟ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ರೆಸ್ಟೋರೆಂಟ್ ಹತ್ರನೇ ಬಂದೆ, ಯಾವುದೋ ಬರ್ಗರ್ ಕಿಂಗ್ ಅಂತ. ಸೊ ಇಲ್ಲಿಗೆ ಬಂದ್ರೇ ಈಗ ಆರ್ಡ್ರ್ ಬೀಳೋದು ಅಂತ ಅನ್ನಿಸ್ತದೆ. ನೋಡಿ, ಹೋಗೋಕ್ಕೆ 3 ಕಿಲೋಮೀಟ್ರು, ವಾಪಸ್ ಬರೋಕ್ಕೆ 3 ಕಿಲೋಮೀಟ್ರು, ಎರಡೂ ಸೇರಿ 6 ಕಿಲೋಮೀಟ್ರು. 6 ಕಿಲೋಮೀಟ್ರಿಗೆ 50 ರೂಪಾಯಿ ಕೊಟ್ಟವನೆ. ಸೊ ಲಾಸು. ಅಲ್ಲೇ ಡೆಲಿವರಿ ಅಲ್ಲೇ ಡೆಲಿವರಿ ಕೊಡ್ತೀವಲ್ಲ, ಹಿಂದೆಲೇ ಏನಾರು ಆರ್ಡ್ರ್ ಕೊಟ್ಬಿಟ್ರೆ ಪರವಾಗಿಲ್ಲ, ಮಾಡ್ಬೋದು. ಸೊ ಸರ್ಜ್ ಬೇರೆ ಇವಾಗ 30 ರೂಪಾಯಿ ಇದ್ದಿದ್ದನ್ನ ಬರೀ 20 ರೂಪಾಯಿ ಮಾಡ್ಬಿಟ್ಟವನೆ. ನೋಡಿ, ಕೇವಲ ಬರೀ 20 ರೂಪಾಯಿ ಇದೆ ಸರ್ಜ್, ಆವಾಗಲೇ 30 ರೂಪಾಯಿ ಇತ್ತು ಫಸ್ಟ್ನೇ ಆರ್ಡ್ರ್ ಡೆಲಿವರಿ ಮಾಡುವಾಗ. ನೋಡಿ, ಒಂದು ಆರ್ಡ್ರ್ ಡೆಲಿವರಿ ಮಾಡೋದೇ ತಡ, ಅಲ್ಲೇ ಸರ್ಜ್ 20 ರೂಪಾಯಿ ಮಾಡ್ದೆ. ಅದಲ್ಲದೆ ಆರ್ಡ್ರುಗಳೇ ಕೊಡ್ತಾಯಿಲ್ಲ. ನೋಡೋಣ ಬನ್ನಿ ಏನಾಗುತ್ತೋ. ಸೆಕೆಂಡ್ನೇ ಆರ್ಡ್ರ್ ಕೊಟ್ಟ, ವಾಪಸ್ ರೆಸ್ಟೋರೆಂಟ್ ಹತ್ರ ಬಂದಮೇಲೆ ಒಂದು 10 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಕೊಟ್ಟ. ಸೊ ಅದನ್ನು ನಾನು ನೈಟಲ್ಲಿ ಎಷ್ಟು ಕಿಲೋಮೀಟ್ರ್ ಕೊಟ್ಟಂಗೆ ಗೊತ್ತಾ ಸ್ನೇಹಿತರೆ? 12 ಕಿಲೋಮೀಟ್ರು ಲಾಂಗ್ ಹಾಕವನೆ ನೈಟಲ್ಲಿ. ಅದ್ಯಾವುದು ಅಂದ್ರಳ್ಳಿ ಸೈಡ್ ಅಂತೆ, 12 ಕಿಲೋಮೀಟ್ರ್ ಲಾಂಗ್ ತೆಗ್ದು ಎಸ್ತವನೆ. ಬನ್ನಿ ಹೋಗಿ ಕೊಡೋಣ. ಹೆಂಗೋ ಅಂದ್ರಳ್ಳಿ ಅಂದರೆ ಹತ್ತತ್ರ 8ನೇ ಮೈಲಿ ಹತ್ರ ಹೋಗ್ಬಿಡ್ತೀನಿ. ಸೊ 8ನೇ ಮೈಲಿ ಹತ್ರ ಹೋದ್ಮೇಲೆ ನನಗೆ ವಾಪಸ್ಸು ನೋಡೋಣ, ಮೂಡಿದರೆ ವಾಪಸ್ಸು ಈ ಕಡೆ ಮತ್ತೆ ಡ್ಯೂಟಿಗೆ ಬರೋಣ, ಇಲ್ಲ ಅಂತಂದ್ರೆ ಹಂಗೆ ನೆಲಮಂಗ್ಲಕ್ಕೆ ಹೋಗ್ಬಿಡೋಣ. ಯಾಕೋ ಇವತ್ತು ವರ್ಕೌಟ್ ಆಗಂಗೆ ಕಾಣಿಸ್ತಾ ಇಲ್ಲ, ಸರ್ಜ್ ಬೇರೆ ಕಡಿಮೆ ಕೊಟ್ಬಿಟ್ನಲ್ವ, ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ. ಅಂದ್ರಳ್ಳಿಗೆ ಹೋಗ್ಬಿಟ್ಟು ಇದನ್ನು ಡ್ರಾಪ್ ಮಾಡಿ ಆಮೇಲೆ ನೋಡೋಣ ಸ್ನೇಹಿತರೆ. ವಾಪಸ್ ಅಲ್ಲೇ 8ನೇ ಮೈಲಿ ಹತ್ರ ಇದ್ದರೆ ಹೊಂಟ್ಬಿಡೋದು ಹಂಗೆ ನೆಲಮಂಗ್ಲಕ್ಕೆ. ಏನು ಮಾಡೋಕ್ಕಾಗಲ್ಲ. ಆರ್ಡರ್ ಡೆಲಿವರಿ ಮಾಡೋದ್ರೊಳಗಡೆ ಒಂದು 2 ಕಾಲ ಆಗುತ್ತೆ. ಬನ್ನಿ ಇದನ್ನ ಹೋಗಿ ಡೆಲಿವರಿ ಮಾಡಿ ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ನಾಯಿಗಳ ಕಾಟ ಬೇರೆ ತುಂಬ ಇದೆ. ನಾಯಿಗಳು ಇರೋದವು ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಆ ನಾಯಿಗಳು ಇರೋಂಥ ಜಾಗದ ಹತ್ರ ಸ್ಪೀಡಾಗಿ ಹೋಗ್ತಾಯಿದ್ರೂ ಕೂಡ ಕಡಿಮೆ ಮಾಡ್ಕೊಬಿಡ್ಬೇಕು ಅನಿಸ್ಬಿಡುತ್ತೆ. ಯಾಕೆಂತಂದರೆ ನಮ್ಮನ್ನೇ ನೋಡೋಕೆ ಹಿಡಿತಾ ಇರ್ತದೆ, ಎಲ್ಲಿ ಕಚ್ಚಿಬಿಡ್ತಾವೆ ಅಂತ ಭಯ ಆಯ್ತದೆ. ಆ ನಾಯಿಗಳು ಇರೋಂಥ ಜಾಗದಲ್ಲಿ ಸ್ವಲ್ಪ ಸ್ಲೋ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಈಗ ನಾನು ವಾಪಸ್ ನನ್ನ ಝೋನ್ಗೆ ಹೋಗೋವರೆಗೂ ಅವ್ನು ಆರ್ಡ್ರ್ ಕೊಡಲ್ಲ ಸ್ನೇಹಿತರೆ, ಪಕ್ಕ ಇದಂತ ಗ್ಯಾರಂಟಿ. ಅವನದಿದೆ ಕಿತಾಪತಿ, ಏನೇನೋ ಸರ್ಜ್ ಆಸೆ ತೋರಿಸ್ಬಿಟ್ಟೆಲ್ಲ ಕರ್ಸ್ಕೊತಾನೆ, ಮತ್ತೆ ಸರಿಯಾಗಿ ಆರ್ಡ್ರ್ಗಳೇ ಕೊಡಲ್ಲ. ಬರೀ ಲಾಂಗ್ ಆರ್ಡ್ರ್ ಆಗ್ತಾ ಇರ್ತಾನೆ, ಝೋನಿಂದ ಆಚೆ ಎಸಿತಾ ಇರ್ತಾನೆ. ಡೇ ಟೈಮಲ್ಲೇ ಈ ಕಡೆ ಎಲ್ಲ ಆರ್ಡ್ರ್ಗಳು ಸಿಗೋದು ಕಷ್ಟ. ಇನ್ನು ನೈಟ್ ಟೈಮಲ್ಲಿ ಅದೂ ಅಲ್ಲಿ ಕರೆಕ್ಟ್ 2 ಕಾಲ ಆಯ್ತು ಆಲೆ. ಇಂಥ ಟೈಮಲ್ಲಿ ಆರ್ಡ್ರ್ ಸಿಕ್ಬಿಟ್ರೆ ಅಷ್ಟೇ ಇನ್ನು. ಸೊ ಬನ್ನಿ ಫಸ್ಟ್ ಇದನ್ನು ಡೆಲಿವರಿ ಮಾಡೋಣ. ಹಾಂ ಒಂದು 6 ಕಿಲೋಮೀಟ್ರ್ ಅಷ್ಟೇ. ಒಂದು 6 ಕಿಲೋಮೀಟ್ರ್ ಅಷ್ಟೇ. ಈ ರೋಡಲ್ಲ, 8ನೇ ಮೈಲಿಗೆ ಅಲ್ಲ, ಮಾದನಾಯ್ಕನಹಳ್ಳಿ. ಹಾಂ 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 ರೈಟ್ಗೆ ಹಾಂ ಹಾಂ ಹಾಂ
ನೆಲಮಂಗ್ಲ ಅಂತ ಮ್ಯಾಪ್ ಹಾಕೊಂಡು ಕರ್ಕೊಂಡು ಹೋಗುತ್ತಲ್ಲ. ಹಾಂ ಸರಿ ಬ್ರೋ, ಆಯ್ತು, ಓಕೆ. ಸ್ನೇಹಿತರೆ, ಡೆಲಿವರಿ ಹತ್ರ ಬಂದಿದ್ದೀನಿ, ಒಬ್ಬರು ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡೋಣ. ಹಾಂ, ಇಲ್ಲೇ ಬಂದರು. ಸ್ವಲ್ಪ ಕೋಲ್ಡ್ ಇದೆ. ಸರಿ ಬ್ರೋ, ಆಯ್ತು. ಯಾರನ್ನ ಡೆಲಿವರಿ ಕಂಪ್ಲೀಟ್ ಕೊಡೋಣ, ಎಷ್ಟು ಕೊಡ್ತಾನೆ ನೋಡೋಣ. ಸೊ ಓಕೆ, ಒಂದು 30 ಸೆಕೆಂಡ್ ವೆಯ್ಟ್ ಮಾಡೋಕ್ಕೆ ಹೇಳ್ತಿದ್ದಾನೆ. ವೆಯ್ಟ್ ಮಾಡೋದ್ರಲ್ಲಿ ಎಷ್ಟು ಕೊಡ್ತಾನೆ ನೋಡೋಣ. ಐ ಥಿಂಕ್ ಜಾಸ್ತಿ ಅಂತೂ ಕೊಡೋಲ್ಲ, ಮತ್ತು ನನ್ನ ಝೋನ್ ಒಳಗಡೆ ಅಂತೂ ಇನ್ನು ಹೋಗೋಲ್ಲ. 21 ರೂಪಾಯಿ ರಿಟರ್ನ್ ಆರ್ಡ್ರ್ ಕೊಡ್ತಾನಂತೆ. ಕೊಡಲಿ. ಕರೆಕ್ಟಾಗಿ ನೋಡಿ ಸ್ನೇಹಿತರೆ, 2 ಗಂಟೆ 7 ನಿಮಿಷ ಆಗಿದೆ ನೋಡಿ ಟೈಮು. 2 ಗಂಟೆ 7 ನಿಮಿಷ ಆಗಿದೆ. ಕನ್ಫರ್ಮ್. ಓಕೆ, ಕೊಟ್ಟ ರಿಟರ್ನ್ ಆರ್ಡ್ರು, ಅಂದರೆ ವಾಪಸ್ ಝೋನಿಂದ ಆಚೆ ಹಾಕಿರೋದಕ್ಕೆ ಕೊಟ್ಟಿದ್ದಾನೆ. ಔಟ್ ಆಫ್ ಝೋನ್ ಅಂತೆ. ಈಗ ನಾನು ಝೋನ್ಗೆ ಹೋಗಬೇಕು. ಸೊ ನಾನು ಇಲ್ಲಿಂದ ಮತ್ತೆ 10 ಕಿಲೋಮೀಟ್ರು 12 ಕಿಲೋಮೀಟ್ರು ರಾಜಾಜಿನಗರ ಹೋಗೋದು ಬದಲು ಜಸ್ಟ್ ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ, ನೆಲಮಂಗ್ಲಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಮನೆ ಕಳೋಣ. ಇನ್ನೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಒಟ್ಟಾರೆಯಾಗಿ ಇವತ್ತು ಅರ್ನಿಂಗ್ಸ್ ನೋಡೋದಾದರೆ ಮಧ್ಯರಾತ್ರಿ 12 ಗಂಟೆಯಿಂದ ಈಗ ಕರೆಕ್ಟಾಗಿ 2 ಗಂಟೆ 8 ನಿಮಿಷ ಆಗಿದೆ. ಸೊ 12ರಿಂದ 2:08 ಅಂತಂದರೆ 2 ಅವರ್ ಹತ್ತಿರ 2.5 ಗಂಟೆ ಅಂದ್ಕೊಳ್ಳಿ. ನಾನು ನೆಲಮಂಗ್ಲಕ್ಕೆ ಹೋಗೋಕ್ಕೆ ಇನ್ನೊಂದು 20 ನಿಮಿಷ ಆಗುತ್ತೆ. 2.5 ಗಂಟೆ. 2.5 ಗಂಟೆಗೆ ಸ್ವಿಗ್ಗಿಲಿ 140 ರೂಪಾಯಿ, ಹಾಗೆ ಒಂದು ರ್ಯಾಪಿಡ್ ಹಾಕ್ಕೊಂಡು ಬಂದೆ ಅಂತ ಹೇಳಿದ್ನಲ್ವ, ರ್ಯಾಪಿಡೋದು 137 ಸ್ನೇಹಿತರೆ. 137 ಪ್ಲಸ್ 140 ಇಸ್ ಈಕ್ವಲ್ ಟು 277 ರೂಪಾಯಿ ಆಯಿತು ಸ್ನೇಹಿತರೆ. 277 ರೂಪಾಯಲ್ಲಿ ಒಂದು 100 ರೂಪಾಯಿ ಪೆಟ್ರೋಲೇ ತೆಗೀರಿ. 100 ರೂಪಾಯಿ ಹೋಗಿಲ್ಲ ಅಂದರೆ 60 ಕಿಲೋಮೀಟ್ರ್ ನಾನೇನು ಓಡಿಸಿಲ್ಲ. ಒಂದು 77 ರೂಪಾಯಿ ಪೆಟ್ರೋಲ್ ತೆಗೀರಿ. ಇನ್ನೊಂದು 200 ರೂಪಾಯಿ ಇವತ್ತಿನ ಅರ್ನಿಂಗ್ಸು, ಅಂದರೆ 2.5 ಅವರ್ಗೆ 200 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಸೊ ಇದು ಸುಲಭದ ಮಾತಲ್ಲ, ಕಷ್ಟ, ರಿಸ್ಕ್ ಇರುತ್ತೆ. ಯಾವಾಗ ಏನು ಬೇಕಾದರೂ ಆಗ್ಬೋದು. ರಾಬ್ರಿ ಅವು ಇವು ಆಗ್ತಾಯಿರ್ತವೆ. ಸೊ ನೈಟಲ್ಲಿ ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಬ್ಯಾಗ್ ಬಿಚ್ಚಿಬಿಡೋಣ. ಸೀದಾ ಮನೆ ಕಡೆ ಹೋಗ್ಬಿಡೋದೇ ಬೆಸ್ಟು. ನಾನು ವಾಪಸ್ ಝೋನ್ ಕಡೆ ಅಂತೂ ಹೋಗಲ್ಲ. ಈಗ ಝೋನ್ ಕಡೆ ಅಂತೂ ಹೋಗೋದು ಸುಳ್ಳು. ಬ್ಯಾಗ್ ಬಿಚ್ಕೊಂಡು ಸೀದಾ ಮನೆಗೆ ಹೋಗ್ಬಿಟ್ಟು ಪಾಚ್ಕೊಂಬಿಡೋಣ. ನಾಳೆ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗಬೇಕು. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಸರ್ಜೇನಿತ್ತು, ಅದನ್ನು ಬರೀ 20 ರೂಪಾಯಿ ಮಾಡಿಬಿಟ್ಟ. ಸೊ ಆರ್ಡ್ರ್ ನೋಡಿದ್ರೆ ಬರೀ ಝೋನ್ ಒಳಗಡೆ ಹೋದ್ರೆ ಮಾತ್ರ ಆರ್ಡ್ರ್ ಕೊಡ್ತಾವನೆ. ಹಿಂಗಾದಾಗ ಹೆಂಗಪ್ಪ ಅರ್ನಿಂಗ್ಸ್ ಆಗುತ್ತೆ. ಸೊ ಏನಿದ್ರು ಸ್ನೇಹಿತರೆ, ಬೆಳಿಗ್ಗೆಯಿಂದ ಹೊಡೆದ್ರೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿಕೊಂಡು ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ. ಪಾರ್ಟ್ ಟೈಮಲ್ಲಿ ಮಾಡ್ತೀನಿ ಅಂದರೆ ನನಗನ್ಸಿದ ಪ್ರಕಾರ ಝೊಮ್ಯಾಟೊ ಬೆಸ್ಟು ಸ್ನೇಹಿತರೆ. ಸ್ವಿಗ್ಗಿಗಿನ್ನ ಪಾರ್ಟ್ ಟೈಮಲ್ಲಿ ಝೊಮ್ಯಾಟೊ ಬೆಸ್ಟು. ಸೊ ತಗ್ಲಾಕೊಳ್ಳೋಣ ಬ್ಯಾಗು. ನೆಲಮಂಗ್ಲಕ್ಕೊಂದು ಮ್ಯಾಪ್ ಹಾಕ್ಕೊಳ್ಳೋಣ ಈಗ. ಝೊಮ್ಯಾಟೊ ಪರವಾಗಿಲ್ಲ, ಪಾರ್ಟ್ ಟೈಮಲ್ಲಿ ಝೊಮ್ಯಾಟೊ ಆಗುತ್ತೆ ಅನಿಸುತ್ತೆ, ಆದರೆ ಸ್ವಿಗ್ಗಿಲಿ ಕಡಿಮೆ ನೋಡಿ. ಈ ಥರ ಸುಮ್ಮನೆ ಝೋನಿಂದ ಆಚೆಗೆಲ್ಲ ಎಳಿತಾನೆ, ಏನು ಕೊಡೋಲ್ಲ, ಮತ್ತು ಆರ್ಡ್ರುಗಳು ಕೊಡೋಲ್ಲ, ಏನಿಲ್ಲ. ಮತ್ತು ಈಗ ನಾನು ನನಗೇನಾದರೂ ಆರ್ಡ್ರು ಬೇಕು ಅಂತಂದ್ರೆ ನಾನು ವಾಪಸ್ ಝೋನ್ಗೆ ಹೋಗ್ಬೇಕಾಗುತ್ತೆ. ಝೋನ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? 12 ಕಿಲೋಮೀಟ್ರ್ ಇದೆ. ಸೊ 12 ಕಿಲೋಮೀಟ್ರಿಗೆ ರಿಟರ್ನ್ ಆರ್ಡ್ರ್ ಅಂತ ಎಷ್ಟು ಕೊಟ್ಟನು ನನಗೀಗ? ಕೇವಲ ಬರೀ 22 ರೂಪಾಯಿನೋ ಕೊಟ್ಟವನಷ್ಟೇ. ಸೊ
ರಿಸ್ಕ್ ತಗೊಂಡು ಕೆಲಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ನೋಡಿ ಸ್ನೇಹಿತರೆ, ನೈಸ್ ರೋಡ್ ಇದು. ಇವತ್ತಿನ ಅರ್ನಿಂಗ್ಸು 2:30 ಗಂಟೆಗೆ 200 ರೂಪಾಯಿ ಪೆಟ್ರೋಲ್ ಎಲ್ಲ ಕಳ್ದು. ಸೊ ಡೇಂಜರ್ ವರ್ಕು. ನೈಟ್ ಟೈಮ್ ಮಾಡೋದು ತುಂಬ ಕಷ್ಟ ಇರುತ್ತೆ.